ಹಾಯ್ ಫ್ರೆಂಡ್ಸ್, ನಿಮಗೆ ತೋರಿಸಿದ್ದೆ ಅಲ್ಲ ಹಾಗಲಕಾಯಿ ಗಿಡನ. ನಿಮಗೆ ಈ ಸಲ ಅದರದ್ದು ಬೀಜನ ತೋರಿಸ್ಬೇಕಂತ ಹೇಳಿ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಇದು ಹಾಗಲಕಾಯಿ ಆಗಿವೆ. ಸ್ವಲ್ಪ ಬೀಜಗೋಸ್ಕರ ಒಂದು ಕಾಯನ್ನು ಬಿಟ್ಟಿದ್ದೀವಿ, ನೋಡ್ಬೋದು. ಹುಳುಕ್ ಹತ್ತಿದೆ ಇದು. ನಾ ಹೇಳಿದ್ದೆಲ್ಲ ಬೀಜಗೋಸ್ಕರ ಬಿಟ್ಟಿದ್ದೀವಿ ಅಂತ. ದೊಡ್ಡದಾಗಿತ್ತಿದು, ಇಷ್ಟೊಂದು ದೊಡ್ಡದಾಗಿತ್ತು. ಬೀಜನ ಈ ಥರ ಯೆಲ್ಲೋ ಕಲರ್ ಆಗಿ ಹಣ್ಣಾಗುತ್ತೆ ಅಲ್ಲ, ಈ ಥರ ಬೀಜ ಆಗುತ್ತವೆ. ಇವೇನು ರೆಡ್ ಕಲರ್ ಇವೆಯಲ್ಲ, ಇವೇ ಈ ಥರ ಆಗಬೇಕು. ಇವನ್ನ ತೆಗ್ದು ಒಣಗಿಸ್ಬೇಕು, ನೆರಳಲ್ಲಿ ಒಣಗಿಸ್ಬೇಕು, ಬಿಸಿಲಲ್ಲ. ಒಣಗಿಸಿ ಹಾಕಬೇಕು. ಮಳೆಗಾಲದಲ್ಲಿ ಹಾಕಿದ್ರೆ ಚೆನ್ನಾಗಿ ಬೆಳೀತವೆ. ಈ ಬೀಜಕ್ಕೋಸ್ಕರ ಬಿಟ್ಟಿದ್ವಿ. ನೋಡ್ಬೋದು, ಇರ್ವಿ ಆ್ಯಂಟ್ ಈ ಥರ ಬಿಟ್ಟಿರ್ತೀವಿ. ಬಿಟ್ಟಿದ್ರೆ ಸಾಕು, ತಾನೇ ಹಣ್ಣಾಗಿ ತಾನೇ ಬೀಜ ಹಾಕ್ತವೆ, ಬೀಳ್ತವೆಲ್ಲ. ಆವಾಗ ಇದನ್ನು ಬೀಜನ ಕಲೆಕ್ಟ್ ಮಾಡ್ತೀವಿ. ಈಗ ಲಾಸ್ಟ್ ಇಯರ್ ಅದೇ ಬೀಜದಿಂದ ಇಷ್ಟು ದೊಡ್ಡದು ಗಿಡ ಆಗಿದೆ. ಅವೇ ಬೀಜನ ಹಾಕಿದ್ದೀವಿ ಕಲೆಕ್ಟ್ ಮಾಡಿ. ಇಲ್ಲಂತ ತೋರಿಸ್ತೀನಿ, ನೋಡ್ಬೋದು, ಚೆನ್ನಾಗಾಗಿದೆ ಈ ಥರ. ಚಿಕ್ಕ ಚಿಕ್ಕದಾಗಿ ಆಗ್ತವೆ. ಈ ಥರ ಸುತ್ತೀವಿ ಹಗ್ಗಕ್ಕೆ. ಇದು ಹಾಗಲಕಾಯಿ ಬೆಳೆಯೋದು ಭಾಳ ಈಸಿ. ಇದಕ್ಕೇನು ಮೇಂಟೆನೆನ್ಸ್ ಅಂತ ಇರೋದಿಲ್ಲ. ಹಾಗೆ ಇದ್ರ ಬೀಜ ಆಗಿದ್ದೀವಲ್ಲ ಲಾಸ್ಟ್ ಇಯರ್ದು, ಮತ್ತೆ 2 ಬೀಜನ ಊರಿದ್ದೀನಿ. ನಿಮಗೆ ತೋರಿಸಿದ್ದೀನಿ ಕೂಡ ಲಾಸ್ಟ್ ವಿಡಿಯೋದಲ್ಲಿ. ಇದ್ರ ಬೀಜ ಹಾಕಿದ್ದನ್ನು ಏನಿಲ್ಲ, ಇದರ ಬೀಜನ ಒಣಗಿಸ್ಬೇಕು. ಒಣಗಿರ್ತಲ್ಲ, ಒಣಗಿದ ಮೇಲೆ ಎಲ್ಲರ ಊರು ಬಿಡಬೇಕು. ಭಾಳ ಜಲ್ದಿ ಬೆಳೆದು ಬಿಡುತ್ತೆ ಹಾಗಲಕಾಯಿ ಗಿಡ, ಜಾಸ್ತಿ ಟೈಮ್ ತೊಗೊಬೋದಿಲ್ಲ. ನೋಡ್ಬೋದು, ಇನ್ನೂ ಚಿಕ್ಕದಾಗಿವೆ. ಇದರಲ್ಲಿ 2 ಥರ ಇವೆ. ಕೆಲವೊಂದು ಚಿಕ್ಕದಾಗಿವೆ, ಕೆಲವೊಂದು ದೊಡ್ಡದಾಗಿದೆ. ಇದು ನೋಡಿದ್ರಲ್ಲ, ಇದು ಮತ್ತು ನೆಕ್ಸ್ಟ್ ಬೆಳೆದಿದ್ದು ದೊಡ್ಡದಿದೆ. ಹಾಗೆ ಇದು ಚಿಕ್ಕದಾಗಿವೆ. ಇಷ್ಟಿಷ್ಟೇ ಆಗ್ತವೆ ಇವು ಹಾಗಲಕಾಯಿ, ದೊಡ್ಡದಾಗೋದಿಲ್ಲ. ಇದನ್ನು ಕೆಲವರು ಚಿಕ್ಕದಿರ್ತಲ್ಲ ತುಂಬಿ ಮಾಡ್ತಾರೆ, ದೊಡ್ಡದಿದ್ದನ್ನು ಕಟ್ ಮಾಡಿ ಮಾಡ್ತಾರೆ.